ಆ ಒಂದು ಸೋಲು ಸಿದ್ದು ವಾಗ್ದಾಳಿ ಸೂರ್ಯ ಕಾರ್ಯಾಚರಣೆ. ವಿಜಯೇಂದ್ರ ಬೊಮ್ಮಾಯಿ ದಿಢೀರ್ ದಿಲ್ಲಿಗೆ ಹೋಗಿದ್ಯಾಕೆ? 3667 ಎಕರೆ ಭೂ ವಿವಾದ, ಸಿಎಂ ಕುರ್ಚಿಯೇ ಗಡಗಡ. ನಿಜವಾಗುತ್ತಿದೆಯಾ ಹುಲಿಯ ಹೇಳಿದ ಆ ಭವಿಷ್ಯ? ಆ 4 ಬಿಜೆಪಿ ಶಾಸಕರು ಲೆಟರ್ ಬಾಂಬ್ ಸ್ಫೋಟಿಸಿದ್ಯಾಕೆ? ಕೊರೋನಾದಿಂದ ಇಡೀ ಕರುನಾಡೆ ಸಂಕಷ್ಟದಲ್ಲಿದೆ. ಸೋಂಕಿತರ ಸಂಖ್ಯೆ ಮತ್ತು ಸಾವಿನ ಸಂಖ್ಯೆ ಕೂಡ ಏರ್ತಾ ಇದೆ. ಇಂಥ ಟೈಮಲ್ಲಿ ರಾಜಕೀಯ ಮಾಡಲೇಬಾರದು. ಜನರ ಕಷ್ಟಕ್ಕಾಗಿ ಸ್ಪಂದಿಸಬೇಕು. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಮಾತ್ರ ಸದ್ದಿಲ್ಲದೆ ಸಿಎಂ ಕುರ್ಚಿಯಿಂದ ಬಿಎಸ್ವೈ ಅವರನ್ನ ಇಳಿಸೋಕೆ ತೆರೆಮರೆಯ ಕಸರತ್ತು ನಡೆಯುತ್ತಿದೆ. ಆ ಮೂಲಕ ಲಾಯರ್ ಸಿದ್ದರಾಮಯ್ಯ ಹೇಳಿದ ಆ ಭವಿಷ್ಯ ನಿಜವಾಗೋ ಕಾಲ ಕೂಡ ಸನ್ನಿಹಿತವಾಗುತ್ತಿದೆ. ಹಾಗಾದ್ರೆ ಆ ಒಂದು ಸೋಲು ಸೂರ್ಯ ಕಾರ್ಯಾಚರಣೆ ಹಿಂದಿರೋ ಲೆಕ್ಕಾಚಾರ ಏನು? ಇತ್ತೀಚೆಗೆ ಸಿಎಂ ಪುತ್ರ ವಿಜಯೇಂದ್ರ ಮತ್ತು ಗೃಹ ಸಚಿವ ಅಮಿತ್ ಶಾ ದಿಢೀರ್ ದಿಲ್ಲಿಗೆ ಹೋಗಿ ಬಂದಿದ್ಯಾಕೆ ಅಂತ ನೋಡಿದ್ರೆ ಅಲ್ಲಿ 3667 ಎಕರೆ ಭೂಮಿಯ ವಿವಾದ ಎದ್ದು ಕಾಣುತ್ತೆ. ಸಿಎಂ ಬಿಎಸ್ವೈ ಕುರ್ಚಿಗೆ ಕಂಟಕ ಎದುರಾಗಿರೋದು ಕೂಡ ಬಟಾ ಬಯಲಾಗುತ್ತೆ. ಹಾಗಾದ್ರೆ ಏನದು 3667 ಎಕರೆ ಭೂ ವಿವಾದ? ಸಿಎಂ ಬಿಎಸ್ವೈ ಸುತ್ತ ಭೂಚಕ್ರ ಗಿರಿಕಿ ಹೊಡೆಯುತ್ತಿರೋದು ಯಾಕೆ ಅನ್ನೋದನ್ನ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಡವರ ಬಂಧು ಸಿದ್ದರಾಮಯ್ಯ ಕೊಟ್ಟ ಮಾತು ಇಟ್ಟ ಗುರಿ ಮಿಸ್ ಆಗೋ ಚಾನ್ಸೇ ಇಲ್ಲ. ಮೊದಲೇ ಲಾ ಓದ್ಕೊಂಡಿರೋ ಸಿದ್ದರಾಮಯ್ಯ ಸಾಕ್ಷ್ಯ ಇಲ್ಲದೆ ಯಾವುದನ್ನು ಸುಮ್ನೆ ಹೇಳಲ್ಲ. ಹೀಗಿರುವಾಗಲೇ ಸಿಎಂ ಸ್ಥಾನದಿಂದ ಬಿಎಸ್ವೈ ಬದಲಾಗ್ತಾರೆ ಅಂತೇಳಿ ಸಂಚಲನ ಹುಟ್ಟಿಸಿದ್ರು. ಆವತ್ತು ಸಿದ್ದರಾಮಯ್ಯ ಹೇಳಿದ್ರಲ್ಲಿ ಅರ್ಥವೇ ಇಲ್ಲ, ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ತಿದ್ದ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಆದ್ರೀಗ ಸಿಎಂ ಬದಲಾಗ್ತಾರೆ ಅನ್ನೋದಕ್ಕೆ ಸಾಲು ಸಾಲು ಘಟನೆಗಳು ಸಾಕ್ಷಿಯಾಗುತ್ತಿವೆ. ಅದರಲ್ಲಿ ಪ್ರಮುಖವಾಗಿರೋದು 3667 ಎಕರೆ ಭೂ ವಿವಾದ. ಅಷ್ಟಕ್ಕೂ ಏನದು 3667 ಎಕರೆ ಭೂ ವಿವಾದ ಅಂದ್ರ ಅದುವೇ ಬಳ್ಳಾರಿಯ ಜಿಂದಾಲ್ ಕಂಪನಿಯ ಭೂ ವಿವಾದ. ಹೌದು ವೀಕ್ಷಕರೇ, 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳಕ್ಕೂ ಮೊದಲೇ ಬಿಎಸ್ವೈ ಸಚಿವ ಸಂಪುಟ ಜಿಂದಾಲ್ ಕಂಪನಿಗೆ 3667 ಎಕರೆ ಭೂಮಿಯನ್ನ ಪರಬಾರೆ ಮಾಡೋಕೆ ಅಸ್ತು ಎಂದಿತ್ತು. ಇದರಿಂದ ಬಿಜೆಪಿ ಸ್ವಪಕ್ಷದ ನಾಯಕರೇ ಸಿಎಂ ಬಿಎಸ್ವೈ ವಿರುದ್ಧ ಸಿಡಿದೆದ್ದಿದ್ರು. ಅಷ್ಟೇ ಅಲ್ಲ, ಸಿಎಂ ಬಿಎಸ್ವೈ ವಿರುದ್ಧ ಹೈಕಮಾಂಡ್ ನಾಯಕರಿಗೂ ಲೆಟರ್ ಬರೆದು ದೂರು ಕೊಟ್ಟಿದ್ರು. ಆ ಲೆಟರ್ ನೋಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಬಿಎಸ್ವೈ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಬಿಎಸ್ವೈ ಅವರನ್ನ ದಿಢೀರ್ ದಿಲ್ಲಿಗೆ ಬರುವಂತೆ ಬುಲಾವ್ ಕೂಡ ಕೊಟ್ಟಿದ್ರು. ಆದ್ರೆ ಸಿಎಂ ಬದಲಿಗೆ ಸಿಎಂ ಪುತ್ರ ವಿಜಯೇಂದ್ರ ಮತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ದಿಲ್ಲಿಗೆ ಹೋಗಿ ವಾಪಸ್ ಬಂದಿದ್ರು. ಹಾಗಾದ್ರೆ ದಿಲ್ಲಿಯಲ್ಲಿ ಅಮಿತ್ ಶಾ, ವಿಜಯೇಂದ್ರ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಜೊತೆ ಏನ್ ಮಾತಾಡಿದ್ರು? ಸಿಎಂ ಬಿಎಸ್ವೈ ಅವರ ಸಚಿವ ಸಂಪುಟ ಪ್ರತಿ ಎಕರೆಗೆ ಕೇವಲ 1.26 ಲಕ್ಷ ರೂಪಾಯಿ ಅಂತೆ 3667 ಎಕರೆ ಭೂಮಿಯನ್ನ ಜಿಂದಾಲ್ ಕಂಪನಿಗೆ ಪರಬಾರೆ ಮಾಡೋ ತೀರ್ಮಾನಕ್ಕೆ ಬಂದಿದ್ಯಾಕೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ 25 ವರ್ಷಗಳ ಹಿಂದಿನ ಆ ಫ್ಲಾಶ್ ಬ್ಯಾಕ್ ಅನ್ನ ನೀವು ನೋಡ್ಲೇಬೇಕು. ಅದು 1996 ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಸಮೀಪದ ಜಿಂದಾಲ್ ಉಕ್ಕು ಕಾರ್ಖಾನೆಗೆ ರಾಜ್ಯ ಸರ್ಕಾರ 3430 ಎಕರೆ ಭೂಮಿಯನ್ನ ಗುತ್ತಿಗೆ ಕಂ ಮಾರಾಟ ಆಧಾರದ ಮೇಲೆ ನೀಡಲಾಗಿತ್ತು. ಕಾರ್ಖಾನೆ ವಿಸ್ತರಣೆಗೆಂದು 2004ರಲ್ಲಿ ಪುನಃ 106 ಎಕರೆ ಜಮೀನನ್ನ ಲೀಸ್ ಕಂ ಸೇಲ್ ಆಧಾರದ ಮೇಲೆ ರಾಜ್ಯ ಸರ್ಕಾರ ನೀಡಿತ್ತು. ಲೀಸ್ ಒಪ್ಪಂದದ ಪ್ರಕಾರ 2012ರಲ್ಲಿ ಜಿಂದಾಲ್ ಸಂಸ್ಥೆಗೆ ಲೀಸ್ ಭೂಮಿ ಕ್ರಯವಾಗಬೇಕಾಗಿತ್ತು. ವಿವಾದ ಉಂಟಾಗಿ ಪುನಃ ಲೀಸ್ ಅವಧಿಯನ್ನು 10 ವರ್ಷಗಳ ಕಾಲ ವಿಸ್ತರಿಸಲಾಗಿತ್ತು. ಹೀಗಿರುವಾಗಲೇ 2019ರ ಮೇನಲ್ಲಿ ಅಂದು ರಾಜ್ಯದ ಸಿಎಂ ಆಗಿದ್ದ ಕುಮಾರಸ್ವಾಮಿ ಅವರು ಸದರಿ ಭೂಮಿಯನ್ನ ಲೀಸ್ ಕಂ ಸೇಲ್ ಆಧಾರದ ಮೇಲೆ ಜಿಂದಾಲ್ ಸಂಸ್ಥೆಗೆ ಭೂಮಿಯನ್ನ ಮಾರಾಟ ಮಾಡಲು ಮುಂದಾಗಿದ್ರು. ಇದಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಬಿಜೆಪಿ ಮಾತ್ರವಲ್ಲ, ಕಾಂಗ್ರೆಸ್ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಸರ್ಕಾರದ ತೀರ್ಮಾನದ ವಿರುದ್ಧ ತಿರುಗಿ ಬಿದ್ದಿದ್ರು. ಕೆಲವು ದಾಖಲೆ ಪತ್ರಗಳನ್ನ ಬಿಡುಗಡೆ ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಬಿಎಸ್ ಯಡಿಯೂರಪ್ಪ ಅಂಟಿ ಮಹಾರಾತ್ರಿ ಧರಣಿ ನಡೆಸಿತ್ತು. ಬಿಜೆಪಿ ಯುವ ಮೋರ್ಚಾ ನಾಯಕರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು.
ಸಚಿವರು ಕುಮಾರಸ್ವಾಮಿ ವಿರುದ್ಧ ಕಿಕ್ ಬ್ಯಾಕ್ ಆರೋಪ ಮಾಡಿದ್ರು. ಹೀಗಾಗಿ ಅಂದು ಕುಮಾರಸ್ವಾಮಿ ಸಂಪುಟದ ನಿರ್ಧಾರದ ಪರಾಮರ್ಶೆಗೆ ಸಂಪುಟ ಉಪಸಮಿತಿ ರಚಿಸಿದ್ರು. ಆದ್ರೆ ಅವತ್ತು ಜಿಂದಾಲ್ ಕಂಪನಿಗೆ ಭೂಮಿ ಮಾರಾಟ ಮಾಡೋದಕ್ಕೆ ವಿರೋಧಿಸಿದ್ದ ಬಿಜೆಪಿ ನಾಯಕರೇ ಈಗ ಉಲ್ಟಾ ಹೊಡೆದಿದ್ದಾರೆ. ಜಿಂದಾಲ್ ಸಂಸ್ಥೆಗೆ ಲೀಸ್ ಕಮ್ ಸೇಲ್ ಅಡಿಯಲ್ಲಿ ಮಂಜೂರು ಮಾಡಿರೋ 3667 ಎಕರೆ ಭೂಮಿಯನ್ನ ಜಿಂದಾಲ್ ಸ್ಟೀಲ್ ಸಂಸ್ಥೆಗೆ ಮಾರಾಟ ಮಾಡುವ ತೀರ್ಮಾನವನ್ನ ಸಚಿವ ಸಂಪುಟ ಸಭೆ ಕೈಗೊಂಡಿದೆ. ಇದು ಎಷ್ಟು ಸರಿ ಅಂತೇಳಿ ಕಳೆದ ಏಪ್ರಿಲ್ 27ರಂದು ಕುಮಾರಸ್ವಾಮಿ ಸರಣಿ ಟ್ವೀಟ್ ಗಳನ್ನ ಮಾಡಿ ಆಕ್ರೋಶ ಹೊರಹಾಕಿದ್ರು. PSY ವಿರುದ್ಧ ಚೆಕ್ ಮೂಲಕ ಕಿಕ್ ಬ್ಯಾಕ್ ಪಡೆದ ಆರೋಪ. ಇಷ್ಟಕ್ಕೆ ನಿಲ್ಲದ ಕುಮಾರಸ್ವಾಮಿ ಅವರು ಜಿಂದಾಲ್ ಭೂಮಿ ಡೀಲ್ ವೃತ್ತಾಂತವನ್ನ ಹೊರಗೆಡವಿದ್ರು. ಜಿಂದಾಲ್ ಸಂಸ್ಥೆಯಿಂದಲೇ ಚೆಕ್ ಮೂಲಕ ಕಿಕ್ ಬ್ಯಾಕ್ ಪಡೆದುಕೊಂಡ ಆರೋಪ ಸಂಬಂಧ ದಾಖಲಾಗಿದ್ದ ಖಾಸಗಿ ದೂರು ಯಡಿಯೂರಪ್ಪನವರ ಪಾಲಿಗೆ ಮಗ್ಗುಲ ಮುಳ್ಳಾಗಿತ್ತು. ಇದೀಗ ಭೂಮಿ ಪರಬಾರೆ ಡೀಲ್ ಕೂಡ ಮತ್ತೆ ವಿವಾದದ ಸ್ವರೂಪ ಪಡೆದುಕೊಂಡು ಸಿಎಂ BSY ಅವರಿಗೆ ಕಂಟಕ ತಂದೊಡ್ಡುತ್ತಾ ಅಂತೇಳಿ ಕುಮಾರಸ್ವಾಮಿ ಪ್ರಶ್ನಿಸಿದ್ರು. ಅಷ್ಟೇ ಅಲ್ಲ, ವಿರೋಧಕ್ಕಾಗಿಯೇ ವಿರೋಧ ಮಾಡೋದು, ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧಿಸಿದ್ದನ್ನೇ ಆಡಳಿತ ಪಕ್ಷಕ್ಕೆ ಬಂದಾಗ ಕದ್ದು ಮುಚ್ಚಿ ಮಾಡುವುದು ಬಿಜೆಪಿಯ ಸಂಸ್ಕೃತಿ. ಜಿಂದಾಲ್ಗೆ ಭೂಮಿ ನೀಡೋ ವಿಚಾರದಲ್ಲಿ ಅಂದು ನನ್ನ ಸರ್ಕಾರದ ವಿರುದ್ಧ ಮತ್ತು ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದ BSY ಅದೇ ಆರೋಪಗಳನ್ನ ತಮ್ಮ ಮೇಲೆ ಹೊತ್ತುಕೊಳ್ತಾರಾ ಅಂತೇಳಿ ಪ್ರಶ್ನೆ ಮಾಡಿದ್ರು. ಬಿಜೆಪಿ ಸರ್ಕಾರ ಜಿಂದಾಲ್ ಮುಂದೆ ಏಕಾಏಕಿ ಮಂಡಿಯೂರಲು ಅದೊಂದು ಕಾರಣ ಕೂಡ ಇದೆ. ಆ ಕಾರಣ ಏನು ಅನ್ನೋದು ಯಡಿಯೂರಪ್ಪನವರಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಅವರೇ ಬಹಿರಂಗ ಪಡಿಸಲಿ ಅಂತೇಳಿ ಟಾಂಗ್ ಕೊಟ್ಟಿದ್ರು. SR ಹಿರೇಮಠ್ ಕೂಡ ಪ್ರಶ್ನಿಸಿದ್ರು. ಜಿಂದಾಲ್ ಕಂಪನಿಗೆ 3667 ಎಕರೆ ಭೂಮಿಯನ್ನ ಮಂಜೂರು ಮಾಡಿರೋ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ಸಾಮಾಜಿಕ ಕಾರ್ಯಕರ್ತ SR ಹಿರೇಮಠ್ ಪ್ರಶ್ನೆ ಮಾಡಿದ್ರು. ಈ ಕುರಿತು ಪ್ರತ್ಯೇಕ ಸುದ್ದಿಗೋಷ್ಠಿ ಕರೆದಿದ್ದ SR ಹಿರೇಮಠ್ ಜಿಂದಾಲ್ ಸಂಸ್ಥೆಗೆ ಸರ್ಕಾರ ಮಂಜೂರು ಮಾಡಿರೋ ಭೂಮಿ ರೈತರಿಂದ ಖರೀದಿ ಮಾಡಿರೋ ಭೂಮಿಯ ಕುರಿತು ಸಮಗ್ರ ತನಿಖೆಯಾಗಬೇಕು. ದಕ್ಷಿಣ ಕೊರಿಯಾದಲ್ಲಿ ಪಾಸ್ಕೋ ಕಂಪನಿ 2000 ಎಕರೆಯಲ್ಲಿ ಪ್ರತಿ ವರ್ಷ 1 ಕೋಟಿ ಮೆಟ್ರಿಕ್ ಟನ್ ಉಕ್ಕು ಉತ್ಪಾದಿಸುತ್ತೆ. ಮಿತ್ತಲ್ ಕಂಪನಿ ಇಂಗ್ಲೆಂಡ್ ನಲ್ಲಿ 2000 ಎಕರೆ ಜಾಗದಲ್ಲಿ 1 ಕೋಟಿ ಮಿಲಿಯನ್ ಮೆಟ್ರಿಕ್ ಟನ್ ಉಕ್ಕು ಉತ್ಪಾದಿಸುತ್ತೆ. 1 ಕೋಟಿ ಮೆಟ್ರಿಕ್ ಟನ್ ಉಕ್ಕು ಉತ್ಪಾದಿಸಲು ಜಿಂದಾಲ್ ಕಂಪನಿ ಬಕಾಸುರನಂತೆ ಭೂಮಿ ಬಳಸುತ್ತಿದೆ. ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಅಂತೇಳಿ SR ಹಿರೇಮಠ್ ಆಗ್ರಹಿಸಿದ್ರು. ಹಾಗಾದ್ರೆ ಜಿಂದಾಲ್ ಕಂಪನಿಗೆ ಭೂಮಿ ಪರಬಾರೆ ಯಾಕಾಗುತ್ತಿದೆ? ರಾಜ್ಯದಲ್ಲಿ ಜಿಂದಾಲ್ ಕೈಗಾರಿಕೆ ವಿಸ್ತರಿಸೋಕೆ ರಾಜ್ಯ ಸರ್ಕಾರದ ಬಳಿ ಭೂಮಿ ಕೇಳಿತ್ತು. ಹೀಗಾಗಿ ಸರ್ಕಾರ ಕೂಡ ಲೀಸ್ಗೆ ಕೊಟ್ಟಿದ್ದ 3667 ಎಕರೆ ಭೂಮಿಯನ್ನ ಜಿಂದಾಲ್ಗೆ ನೀಡೋಕೆ ಮುಂದಾಗಿದೆ ಎನ್ನಲಾಗುತ್ತಿದೆ. ಜಿಂದಾಲ್ ತನ್ನ ಕಂಪನಿಯನ್ನ ಬೆಳೆಸಿದ್ರೆ ಮತ್ತಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ. ಹೀಗಾಗಿ ಸರ್ಕಾರ ಜಮೀನನ್ನ ಕೊಡುತ್ತಿದೆ ಅನ್ನೋ ಮಾತುಗಳಿವೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಜಿಂದಾಲ್ಗೆ ಕೊಡುತ್ತಿರೋ ಭೂಮಿಯನ್ನ ಕೃಷಿ ಭೂಮಿಯಾಗಿ ಪರಿಗಣಿಸಿ 1 ಎಕರೆ ಜಮೀನಿಗೆ 1,26,000 ರೂಪಾಯಿ ನಿಗದಿ ಮಾಡಿದೆ. ಕೃಷಿ ಭೂಮಿ ಸರ್ಕಾರದಲ್ಲಿ ಇಷ್ಟೇ ದರ ನಿಗದಿಯಾಗಿದೆಯಂತೆ. ಆದ್ರೆ ರಾಜ್ಯ ಸರ್ಕಾರ ಜಿಂದಾಲ್ಗೆ ಕೊಡುತ್ತಿರುವ ಭೂಮಿಯನ್ನ ಕೃಷಿಯೇತರ ಭೂಮಿಯಾಗಿ ಯಾಕೆ ಪರಿಗಣನೆ ಮಾಡುತ್ತಿಲ್ಲ? ಒಂದು ವೇಳೆ ಕೃಷಿಯೇತರ ಭೂಮಿಯಾಗಿ ಪರಿಗಣನೆ ಮಾಡಿದ್ರೆ ಆ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಇದೇ ಕಾರಣಕ್ಕೆ ನೋಡಿ ಬಿಜೆಪಿಯ ಸ್ವಪಕ್ಷದ ನಾಯಕರೇ BSY ವಿರುದ್ಧ ತಿರುಗಿ ಬಿದ್ದಿರೋದು. ಅದರಲ್ಲೂ ಬಸವನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಬೆಲ್ಲದ, ಪೂರ್ಣಿಮಾ ಶ್ರೀನಿವಾಸ್ ಮತ್ತು ಉದಯ್ ಗರುಡಾಚಾರ್ ಅವರು 40 ಬಿಜೆಪಿ ಶಾಸಕರ ಸಹಿಯೊಂದಿಗೆ ಹೈಕಮಾಂಡ್ಗೆ ದೂರು ಸಲ್ಲಿಸಿದ್ರು. ಕುಮಾರಸ್ವಾಮಿ ಸರ್ಕಾರದಲ್ಲಿ ನಾವೇ ಇದನ್ನ ವಿರೋಧಿಸಿದ್ವಿ, ಈಗ ಅದೇ ತಪ್ಪನ್ನ BSY ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಪತ್ರ ಬರೆದಿದ್ರು. ಅಷ್ಟಕ್ಕೂ ಸಿಎಂ ಬದಲಾವಣೆ ಕುರಿತು ದಿಲ್ಲಿಯಲ್ಲಿ ನಡೆದ ಚರ್ಚೆ ಏನು? BSY ಕೆಳಗಿಳಿದ್ರೆ ಯಾರಾಗ್ತಾರೆ ಮುಂದಿನ ಸಿಎಂ? ದಿಲ್ಲಿ ನಾಯಕರು ವಿಜಯೇಂದ್ರ ಮತ್ತು ಬಸವರಾಜ ಬೊಮ್ಮಾಯಿ ಅವರನ್ನ ದಿಲ್ಲಿಗೆ ಕರೆಸಿಕೊಂಡು ಸ್ಪಷ್ಟನೆ ಕೇಳೋಕು ಮೊದಲೇ ಸಂಸದ ತೇಜಸ್ವಿ ಸೂರ್ಯ ರಾಜ್ಯದಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆಯನ್ನ ಬಯಲಿಗೆಳೆದು BSY ಸರ್ಕಾರಕ್ಕೆ ಮಸಿ ಬಳಿಯೋಕೆ ಯತ್ನ ನಡೆಸಿದ್ರು. ಇದರ ಜೊತೆಗೆ ಇತ್ತೀಚೆಗೆ ನಡೆದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲ್ಲೋಕೆ ತಿಣುಕಾಡಬೇಕಾಯಿತು. ಮಸ್ಕಿಯಲ್ಲಿ ಕಾಂಗ್ರೆಸ್ ಗೆದ್ರೆ ಬಸವ ಕಲ್ಯಾಣದಲ್ಲಿ JDS ಸಪೋರ್ಟ್ ನಿಂದ ಬಿಜೆಪಿ ಗೆದ್ದಿದೆ. ಅತ್ತ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಸೆಣಸಾಡಿ ಗೆದ್ದಿದೆ. ಇದಕ್ಕೆ BSY ನಾಯಕತ್ವದ ವೈಫಲ್ಯವೇ ಕಾರಣ ಅನ್ನೋ ಮಾತುಗಳು ದಿಲ್ಲಿ ಮಟ್ಟದಲ್ಲಿ ಭಾರಿ ಸದ್ದು ಮಾಡುತ್ತಿವೆ. ರಾಜ್ಯದ ನಾಯಕರು ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಹೇಳಿದ್ರು ತೆರೆಮರೆಯಲ್ಲಿ ಇಂಥ ಕೆಲಸಕ್ಕೆ ದಿಲ್ಲಿ ನಾಯಕರು ಕೈ ಹಾಕಿರೋದನ್ನ ತಳ್ಳಿ ಹಾಕುವಂತಿಲ್ಲ. BS ಯಡಿಯೂರಪ್ಪ ಅವರನ್ನ ಕರ್ನಾಟಕದ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಪುದುಚೇರಿ ರಾಜ್ಯಪಾಲರ ಹುದ್ದೆಗೇರಿಸಲು ಹೈಕಮಾಂಡ್ ಚಿಂತನೆ ನಡೆಸಿದೆಯಂತೆ. ಇದೇ ಸಂಬಂಧ ಚರ್ಚೆ ನಡೆಯುತ್ತಿದ್ದು ಲಾಕ್ಡೌನ್ ತೆರವು ಬಳಿಕ ಬದಲಾವಣೆ ಸಾಧ್ಯವಾಗಲಿದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಅಷ್ಟೇ ಅಲ್ಲ, ಯಡಿಯೂರಪ್ಪನವರ
ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಲಿಂಗಾಯತರ ಕೋಪಕ್ಕೆ ಗುರಿಯಾಗುವುದರಿಂದ ತಪ್ಪಿಸಿಕೊಳ್ಳಲು ಅವರ ಪುತ್ರ ವಿಜಯೇಂದ್ರ ಅವರಿಗೆ ಡಿಸಿಎಂ ಸ್ಥಾನ ಕೊಡಲು ಚಿಂತನೆ ನಡೆದಿದೆ. ಈ ವಿಚಾರ ಚರ್ಚಿಸಲೆಂದೇ ಭಾನುವಾರ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮತ್ತು ಸಿಎಂ ಪುತ್ರ ವಿಜಯೇಂದ್ರ ಅವರನ್ನ ದೆಹಲಿಗೆ ಕರೆಸಿಕೊಳ್ಳಲಾಗಿತ್ತು ಎನ್ನಲಾಗುತ್ತಿದೆ. ಇನ್ನ ಕರ್ನಾಟಕ ಸಿಎಂ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನ ಕೂರಿಸಲು ಚಿಂತಿಸಲಾಗಿದೆ. ಆದ್ರೆ ಸಿಎಂ ಬದಲಾವಣೆಗೆ ವಿಜಯೇಂದ್ರ ಮತ್ತು ಬಸವರಾಜ ಬೊಮ್ಮಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗುತ್ತಿದೆ. ಇದರ ಮಧ್ಯೆಯೇ ಡಿಸಿಎಂ ಹುದ್ದೆಗೆ ಸಚಿವ ಸೋಮಣ್ಣ, ಬಸನಗೌಡ ಪಾಟೀಲ್ ಯತ್ನಾಳ್ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಅನ್ನೋ ಚರ್ಚೆಗಳು ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬರುತ್ತಿವೆ. ಅದೇನೇ ಇರಲಿ, ಕಳೆದ ವರ್ಷ ಡಿಸೆಂಬರ್ ನಲ್ಲಿ ಸಿದ್ದರಾಮಯ್ಯ ನುಡಿದ ಸಿಎಂ ಬದಲಾವಣೆ ಭವಿಷ್ಯ ನಿಜವಾಗೋ ಎಲ್ಲಾ ಸಾಧ್ಯತೆ ಎದ್ದು ಕಾಣುತ್ತಿದೆ. ಹಾಗಾದ್ರೆ ಜಿಂದಾಲ್ ಕಂಪನಿಗೆ ಲೀಸ್ ಕಮ್ ಸೇಲ್ಗೆ ನೀಡಿದ್ದ 3667 ಎಕರೆ ಭೂಮಿಯನ್ನ ರಾಜ್ಯ ಸರ್ಕಾರ ಪರಬಾರೆ ಮಾಡೋಕೆ ಮುಂದಾಗಿರೋದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.